ಮನೆ ಕಟ್ಟುವಾಗ ಅಥವಾ ಕೊಳ್ಳುವಾಗ ಪೂರ್ವಮುಖ ಮನೆನಾ, ದೇವರ ಕೋಣೆ ಎಲ್ಲಿದೆ, ಅಡುಗೆ ಮನೆ ಎಲ್ಲಿದೆ ಅಂತ ನಾವೆಲ್ಲ ಮೊದಲು ಚೆಕ್ ಮಾಡ್ತೀವಿ. ಆದ್ರೆ ಈ ದಿಕ್ಕುಗಳಿಗೆ ವಾಸ್ತುಶಾಸ್ತ್ರದಲ್ಲಿ ಯಾಕೆ ಅಷ್ಟೊಂದು ಮಹತ್ವ ಇದೆ ಅಂತ ಯಾವತ್ತಾದ್ರೂ ಯೋಚಿಸಿದೀರಾ? ಯಾಕಂದ್ರೆ ವಾಸ್ತುವಿನ ಪ್ರಕಾರ ಪ್ರತಿಯೊಂದು ದಿಕ್ಕಿಗೂ ಒಬ್ಬೊಬ್ಬ ಅಧಿಪತಿ ದೇವತೆ ಇದ್ದಾರೆ. ಆಯಾ ದಿಕ್ಕಿನ ಶಕ್ತಿ ನಮ್ಮ ಜೀವನದ ಮೇಲೂ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಏನಿರಬೇಕು ತಿಳಿಯಲು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪೂರ್ವ ದಿಕ್ಕು ಇಂದ್ರ ಮತ್ತು ಸೂರ್ಯದೇವರು. ಪೂರ್ವ ದಿಕ್ಕಿನ ಅಧಿಪತಿಗಳು ಇಂದ್ರ ಮತ್ತು ಸೂರ್ಯದೇವ. ಹೊಸ ಆರಂಭ, ಆರೋಗ್ಯ ಮತ್ತು ಯಶಸ್ಸಿನ ಸಂಕೇತ ಈ ದಿಕ್ಕು. ಮನೆಯ ಮುಖ್ಯ ದ್ವಾರ ಅಥವಾ ದೊಡ್ಡ ಕಿಟಕಿಗಳು ಪೂರ್ವಕ್ಕಿದ್ರೆ ಬೆಳಗಿನ ಸೂರ್ಯನ ಕಿರಣಗಳು ಮನೆಯೊಳಗೆ ಬಂದು ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನ ಹೆಚ್ಚಿಸುತ್ತೆ. ಪಶ್ಚಿಮ ದಿಕ್ಕು ವರುಣದೇವರು. ಪಶ್ಚಿಮ ದಿಕ್ಕಿಗೆ ಜಲದ ಅಧಿಪತಿಯಾದ ವರುಣದೇವನೇ ರಕ್ಷಕ. ಇದು ಸ್ಥಿರತೆ ಮತ್ತು ನಿಯಂತ್ರಣದ ದಿಕ್ಕು. ವಾಸ್ತು ಪ್ರಕಾರ ಈ ದಿಕ್ಕಿನಲ್ಲಿ ಊಟದ ಕೊಠಡಿ, ಸ್ಟೋರ್ ರೂಮ್ ಅಥವಾ ಸ್ಟಡಿ ರೂಮ್ ಇರುವುದು ಅತ್ಯಂತ ಸೂಕ್ತ. ಇದು ಮನೆಯಲ್ಲಿ ಶಿಸ್ತನ್ನ ಕಾಪಾಡುತ್ತೆ. ಉತ್ತರ ದಿಕ್ಕು ಕುಬೇರ ದೇವ. ಉತ್ತರ ದಿಕ್ಕಿನ ಅಧಿಪತಿ ಧನದೇವನಾದ ಕುಬೇರ. ಹಣ, ವ್ಯವಹಾರ ಮತ್ತು ಆರ್ಥಿಕ ಬೆಳವಣಿಗೆಗೆ ಇದೇ ಮುಖ್ಯ ದಿಕ್ಕು. ಮನೆಯ ಲಾಕರ್, ನಗದು ಇಡುವ ಜಾಗ ಅಥವಾ ಆಫೀಸ್ ರೂಮ್ಗಳನ್ನ ಇಲ್ಲಿ ನಿರ್ಮಿಸಿದ್ರೆ ಹಣದ ಹರಿವು ಉತ್ತಮವಾಗಿರುತ್ತೆ. ಈ ದಿಕ್ಕನ್ನ ಯಾವಾಗ್ಲೂ ಸ್ವಚ್ಛ ಮತ್ತು ಹಗುರವಾಗಿಡಬೇಕು. ದಕ್ಷಿಣ ದಿಕ್ಕು ಯಮಧರ್ಮರಾಜ. ದಕ್ಷಿಣ ದಿಕ್ಕಿನ ಅಧಿಪತಿ ಯಮದೇವ. ಇದು ಶಿಸ್ತು, ಜವಾಬ್ದಾರಿ ಮತ್ತು ಸ್ಥಿರತೆಯ ದಿಕ್ಕು. ವಾಸ್ತು ಪ್ರಕಾರ ದಕ್ಷಿಣ ಭಾಗದಲ್ಲಿ ಸ್ಟೋರ್ ರೂಮ್, ಮೆಟ್ಟಿಲುಗಳು ಅಥವಾ ಭಾರವಾದ ವಸ್ತುಗಳನ್ನ ಇಡೋದು ಒಳ್ಳೆಯದು. ಇದು ಮನೆಯ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ. ಈಶಾನ್ಯ ದಿಕ್ಕು ಶಿವ. ವಾಸ್ತುವಿನಲ್ಲಿ ಅತ್ಯಂತ ಪವಿತ್ರವಾದ ದಿಕ್ಕು ಈಶಾನ್ಯ. ಇದರ ಅಧಿಪತಿ ಸಾಕ್ಷಾತ್ ಶಿವ. ಜ್ಞಾನ ಮತ್ತು ಆಧ್ಯಾತ್ಮದ ಪ್ರತೀಕವಾದ ಈ ದಿಕ್ಕಿನಲ್ಲಿ ಪೂಜಾ ಕೋಣೆ, ಧ್ಯಾನದ ಸ್ಥಳ ಅಥವಾ ನೀರಿನ ಮೂಲ ಇರಬೇಕು. ಈ ಜಾಗ ಸದಾ ಶಾಂತ ಮತ್ತು ಸ್ವಚ್ಛವಾಗಿರಲಿ. ಆಗ್ನೇಯ ದಿಕ್ಕು ಅಗ್ನಿದೇವರು. ಆಗ್ನೇಯ ದಿಕ್ಕಿನ ಅಧಿಪತಿ ಅಗ್ನಿದೇವ. ಹೆಸರೇ ಹೇಳುವಂತೆ ಇದು ಅಗ್ನಿ ಮತ್ತು ಶಕ್ತಿಯ ಕೇಂದ್ರ. ಹೀಗಾಗಿ ಅಡುಗೆ ಮನೆ, ಗ್ಯಾಸ್ ಸ್ಟವ್, ಇನ್ವರ್ಟರ್ ಹಾಗೂ ವಿದ್ಯುತ್ ಉಪಕರಣಗಳನ್ನು ಇರಿಸಲು ಇದು ಪ್ರಕೃತಿ ನೀಡಿರುವ ಅತ್ಯುತ್ತಮ ದಿಕ್ಕು. ವಾಯುವ್ಯ ದಿಕ್ಕು ವಾಯುದೇವರು. ವಾಯುವ್ಯ ದಿಕ್ಕಿನ ಅಧಿಪತಿ ವಾಯುದೇವ. ಗಾಳಿ ಮತ್ತು ಚಲನೆಯ ಸಂಕೇತವಾದ ಈ ದಿಕ್ಕಿನಲ್ಲಿ ಗೆಸ್ಟ್ ರೂಮ್, ಗಾಳಿಯ ಹರಿವಿಗೆ ಸೂಕ್ತವಾದ ದೊಡ್ಡ ಕಿಟಕಿಗಳು ಅಥವಾ ಹೆಚ್ಚು ಓಡಾಡುವ ಜಾಗಗಳನ್ನು ನಿರ್ಮಿಸುವುದು ಸೂಕ್ತ. ಇದು ಮನೆಯ ವಾತಾವರಣವನ್ನ ಉಲ್ಲಾಸಭರಿತವಾಗಿಡುತ್ತೆ. ನೈಋತ್ಯ ದಿಕ್ಕು ನಿರತಿ ದೇವತೆ. ನೈಋತ್ಯ ದಿಕ್ಕಿನ ಅಧಿಪತಿ ನಿರತಿ. ರಕ್ಷಣೆ ಮತ್ತು ಭದ್ರತೆಯ ಸಂಕೇತವಾದ ಈ ದಿಕ್ಕಿನಲ್ಲಿ ಮಾಸ್ಟರ್ ಬೆಡ್ರೂಮ್, ಸೇಫ್ ಲಾಕರ್ ಅಥವಾ ಭಾರವಾದ ಪೀಠೋಪಕರಣಗಳನ್ನು ಇಡಬೇಕು. ಇದು ಕುಟುಂಬದ ಮುಖ್ಯಸ್ಥರಿಗೆ ಮಾನಸಿಕ ಸ್ಥಿರತೆ ಮತ್ತು ಧೈರ್ಯ ನೀಡುತ್ತೆ. ಮನೆಯ ಮಧ್ಯಭಾಗ ಬ್ರಹ್ಮಸ್ಥಾನ. ಮನೆಯ ಕೇಂದ್ರ ಭಾಗವೇ ಬ್ರಹ್ಮಸ್ಥಾನ. ಇದರ ಅಧಿಪತಿ ಸೃಷ್ಟಿಕರ್ತ ಬ್ರಹ್ಮದೇವ. ಇದು ಇಡೀ ಮನೆಯ ಶಕ್ತಿ ಕೇಂದ್ರ. ಹಾಗಾಗಿ ಈ ಜಾಗವನ್ನ ಯಾವುದೇ ಭಾರವಾದ ವಸ್ತುಗಳಿಲ್ಲದೆ ಸದಾ ಮುಕ್ತವಾಗಿ ಮತ್ತು ಸ್ವಚ್ಛವಾಗಿಡಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ವಿನ್ಯಾಸ ಮಾಡುವುದು ಸಾಂಪ್ರದಾಯಿಕ ನಂಬಿಕೆಗಳ ಭಾಗವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.